ಸರ್ ಕೇಳಿದ್ರು PSI ಯಾಕೆ ಹೋಗ್ತೀರಿ ಅಂತ ಹೇಳಿ ಈಗ ಹುಡುಗ ಆ ಅಂಗಡಿಯಾಗ ಹೋಗಿ ಪ್ರಶ್ನೆ ಮಾಡ್ತಾನೆ ಹುಡುಗ ಏನಂತ ಸರ್ ಯಾಕೆ ದಲಿತ ರೊಕ್ಕ ಮುಟ್ಟಂಗಿಲ್ಲ ಯಾಕೆ ಅಂತ ಊರಾಗಿನ ಮಂದಿ ಒಂದು 15-20 ಮಂದಿ ಅವ್ನು ಧಮಕಿ ಮಾಡ್ತಾರ. ಅವ್ನಿಗೆ ಹೆಚ್ಚು ಕಡಿಮೆ ಏನ್ ಕೇಳ್ರೆ ಅವ್ನ ಜೀವಕ್ಕೆ ಅಪಾಯ ಆಗಿತ್ತಂದ್ರೆ ನೀವು ಹೊಣೆಗಾರಿಕೆ ಯಾರು ಅವ್ನ ಮ್ಯಾಗ ಹಲ್ಲೆ ಆಗಿತ್ತಂದ್ರ ಊರನ್ನ 15-20 ಮಂದಿ ಧಮಕಿ ಮಾಡ್ತಾರೆ. ಇಲ್ಲ ಸಾಹೇಬ್ರು ಈಗ ನಾ ಬಂದಿನಲ್ಲ ಬಂದಿರಿ ಬಂದಿನಿ ಬಂದಿರಿ ನಿಮ್ಮ ಗೌರವ ಐತ ಮಗ ನೀವು ಬರ್ತೀರಿ ಎಲ್ಲ ಅದಲ್ಲ ಈ ಸಲ ಅವ್ರು ಏನಂತಾರ ಅವ್ರು ಟಿಕ್ಕರೆ ಕೂಗ್ತೀರ ಅಂತ ಕೇಳ್ತಾರಲ್ಲ ಯಾರಿಗೆ ಫೋನ್ ಮಾಡೋದು ಹೇಳ್ರಿ ಯಾರಿಗೆ ಫೋನ್ ಮಾಡೋದು ನಾವು ಈ ನೋ ಯಾರಿಗೆ ಫೋನ್ ಮಾಡೋದು ನಾವು ಈಗ ಅವ್ರು ಫೋನ್ ಹಚ್ಚಿದ ತಕ್ಷಣ ನಾವು ಬಂದಿವಿ ಎಲ್ಲಿರಿ 2 ಅವರ್ ಮೇಡಮ್ ಅವರ 2 ಅವರ್ ಕಾದಿನ ನಾಳೆ ಇಲ್ಲ ನಮಗಂತೂ ಇವ್ರು ಯಾರು ಕೇಳ್ತಾರ ಏ ಫೋನ್ ಅಂತ ಕೇಳ್ತಾರ ಫೋನ್ ಅಂತಂದ್ರ ಎದಕ್ಕೆ ಹಚ್ಬೇಕು ಹಂಗಾರ ಅವ್ರು ಸರ್ ಅವ್ರಿಗೆ ಹೇಳೋದು ಕೆಲಸ ಯಾಕೆ ಮಾಡಕತ್ತಾರ ನಮ್ಗೆ ಅದೇ ಹೇಳಿ ಫಸ್ಟ್ ಕೇಳಿ ಮೇಡಮ್ ಅವ್ರು PSI ಅದಾರಲ್ಲ ಯಾಕೆ ಮಾಡಕತ್ತಾರ ಅವ್ರು ನಮ್ಮ ಸಂಬಂಧ ಏನು ಅದಾರ ಇಲ್ಲ ಏನು ವೈಯಕ್ತಿಕ ಹಾಕತಾರ ಅವ್ರು ಏನ್ರ ಯಾರು ವೈಯಕ್ತಿಕ ಅದಾರೇನು ಮತ್ ಹಂಗಲ್ರಿ ಇಡೋ ಫೋನ್ ಅಂತಂದ್ರೆ ಹೇಳ್ಬೇಕು ಫೋನ್ ಇಲ್ಲ ಅಲ್ರಿ ಇಲ್ಲ ಅಂತಾರ ಫೋನ್ ಅವರು ನಮ್ಗೆ ಬೆಂಕಿ ಹಚ್ಚೋದು ಅಂಗಡಿದು ಫಸ್ಟ್ ತಿಳ್ಕೊರಿ ನಿನ್ನೆ ಅವರು ಸಂಬಂಧಿಕರು ರಾತ್ರಿನೇ ಬಂದಾರ ಡೆತ್ ಆದ ತಕ್ಷಣ ಅವ್ರಿಗೆ ಏನಿಲ್ಲ ತಿನ್ನಾಕ ಈಗ ಕುರ್ಕುರಿ ತಿನ್ನಕತ್ತೇನ್ರಿ 5 ರೂಪಾಯಿ ಪ್ಯಾಕೆಟ್ ತಗೊಂಡು ಇನ್ನೊಮ್ಮೆ ಈ ಊರಿಗೆ ಯಾರಾದ್ರೂ ಡೆತ್ ಆದ್ರ ನಾ ಸತ್ರು ಬರಂಗಿಲ್ಲ ಸಮಾಜ ಕೇವಲ 2 ಸಮಾಜದವ್ರಿಗೆ ಒಂದು ಊರ ಅವ್ರಿಗೆ ಹಚ್ಚಿ ಕಟ್ಟಿ ಮನೆ ಅವ್ರಿಗೆ ನೋಡ್ರಿ ತಹಸೀಲ್ದಾರ್ ಅವ್ರಿಗೆ ನಾನು ಹಚ್ಚಿನ್ರಿ ಇದು ಇಳಕಲ್ ತಾಲೂಕು ಚಿನ್ನಾಪುರ ST ಗ್ರಾಮ. ಇದು ನಾವು ಬೆಳಗ್ಗೆ ಇಲ್ಲೊಬ್ರು ನಮ್ಮ ಸೋದರ ಮಾವರಾದ್ರೆ ಹನುಮಂತ ಅಂತ ತಿಳ್ಕೊಂಡಿದ್ದಾರೆ ಮಾಜಿ ಸೈನಿಕರವರು. ನಾವು ಬೆಳಗ್ಗೆ ಏನೈತಿಲ್ಲ ಇದು ಒಂಥರ ಇದು ಊರನವ್ರದ್ದು ಅಂಗಡಿ ಇದು. ನಾವು ಇಲ್ಲಿ ಬೆಳಗ್ಗೆ ಒಂದು ನೀರಿನ ಬಾಟ್ಲ ಆಮೇಲೆ ಜ್ಯೂಸ್ ತೊಗೊಳಕ್ಕೆ ಬಂದಿದ್ವಿ. ಆ ಜ್ಯೂಸ್ ತೊಗೊಳಕ್ಕೆ ಬಂದ ಟೈಮ್ನಾಗ ಏನೈತಿಲ್ಲ ನಾವು ಜ್ಯೂಸ್ ತೊಗೊಂಡಿದ್ದ ನಾವು 30 ರೂಪೀಸ್ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ವಾಪಸ್ 5 ರೂಪಾಯಿ ಚೇಂಜ್ ಕೊಡ್ಬೇಕಿತ್ತು ನಮ್ಗೆ. ಅವ್ರು 5 ರೂಪಾಯಿ ಚೇಂಜ್ ಇಲ್ಲಾರ ಸಂಬಂಧ ಅಂದರು ಅಥವಾ ಇದ್ದಿದ್ದ ಸಂಬಂಧ ಅಂದರು ನಮ್ಗೆ ಅದು ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಮ್ಗೆ ಏನಂದ್ರು ನಿಮ್ಮ ಕಾಸ್ಟ್ ಒಳಗೆ ಇವತ್ತು ತೀರ್ಕೊಂಡಾರ, ನಾವು ಕಾಸ್ಟ್ ಒಳಗೆ ನಾವು ಹಿಂದೂ ಮಾದರ್ ನಾವು ಬರೋದು ಆ ಕಾಸ್ಟ್ ಒಳಗೆ ತೀರ್ಕೊಂಡಾರ ಅಂತ ಅಂದಮೇಲೆ ನಮ್ಗೆ ಅವ್ರು ಏನಂದ್ರು ನಮ್ಗೆ 5 ರೂಪಾಯಿ ಚೇಂಜನ್ನು ಕೊಟ್ಟಿಲ್ಲ. ಆಮೇಲೆ ನಿಮ್ಮ ದುಡ್ಡನ್ನು ನಾವು ಮುಟ್ಟಂಗಿಲ್ಲ, ನಿಮ್ಮ ಕಾಸ್ಟ್ ಒಳಗೆ ತೀರ್ಕೊಂಡಾರ ಅಂತಂದು ಹೇಳಿದ ಮೇಲೆ ನಾವು ಆ ಕಾರಣಕ್ಕೆ ಇಲ್ಲ ನೀವು ಯಾವಾಗ ನಮ್ಮ ರೊಕ್ಕ ಮುಟ್ಟಲ್ಲ ಅಂದಮೇಲೆ ನಾವು ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂತಂದು ಅವ್ರ ಎದುರುಗಡೆನ ಅವ್ರ ಜ್ಯೂಸು ಚೆಲ್ಲಿ ಆಮೇಲೆ ಅವ್ರ ದುಡ್ಡು ಅವ್ರಿಗೆ ಕೊಟ್ಟು ನಾವು ಬಂದ್ವಿ. ಆಮೇಲೆ ಅದಕ್ಕಿಂತ ಮುಂಚೆ ಈ ಹೋಟೆಲ್ ಏನೈತಿಲ್ಲ ಈ ಹೋಟೆಲ್ ಬೆಳಗ್ಗೆ ತೆಗೆದಿತ್ತು. ಇದೇ ಹೋಟೆಲ್ ಒಳಗೆ ನಾವು ನೀರು ಬಡ್ಲಿ ತೊಗೊಂಡಿದ್ದೀವಿ. 8 ಗಂಟೆವರೆಗೂ ತೆಗೆದು 8 ಗಂಟೆ ಮೇಲೆ ಆ ಹೋಟೆಲ್ ಕೂಡ ಮುಚ್ಚಿದೆ. ಈಗ ನಾವು ಇಲ್ಲಿ ಚಿನ್ನಾಪುರ ST ಗ್ರಾಮ ಇದು ಇಳಕಲ್ ತಾಲೂಕು ಬರ್ತದೆ. ಈ ಗ್ರಾಮದೊಳಗೆ ಯಾವುದೇ ಥರ SC ST ಕಾಸ್ಟ್ ಒಳಗೆ ಯಾರೇ ಈ ಥರ ಡೆತ್ ಆಗಲಿ ಆ ಕಾರಣ ಅದು ಒಂದು ಸಿಚುವೇಶನ್ ಒಳಗೆ ಇದು ಯಾವುದೇ ಥರ ಈ ಬೇರೆ ಜಾತಿಯವರಿಗಿಲ್ಲ, ಯಾವುದೇ ಅಂಗಡಿಗಳಾಗಲಿ ಹೋಟೆಲ್ಗಳಾಗಲಿ ಕಿರಾಣಿ ಸ್ಟೋರ್ ಆಗಲಿ ಯಾವುದೂ ತೆರೆಯಂಗಿಲ್ಲ. ಆಮೇಲೆ SC ST ಯಾವುದೇ ಒಂಥರ ನೀರಾಗಲಿ ಚಹಾ ಆಗಲಿ ಏನು ಕೊಡಂಗಿಲ್ಲ. ಈ ಥರ ಇವ್ರು ಜಾತಿ ನಿಂದನೆ ಮಾಡಿ ಈ ಥರ ಇಲ್ಲೇ ಇವರು ಈ ಥರ ಮಾಡಿ ಏನು ಹೆಚ್ಚು ಕಮ್ಮಿ ಕೇಳೋಕ್ಕೋದ್ರೆ ಅವ್ರು ಏನು ಅವ್ರು ಊರನ್ನ ಸೇರಿಕೊಂಡು ಒಂಥರ ಅಲ್ಲೇ ಮಾಡೋಕೆ ಮುಂದಾಗ್ತಾರೆ. ಇದೆಲ್ಲ ಯಾವುದೇ ರೀತಿ ಇದು ನಮ್ಮ ಕರ್ನಾಟಕ ರಾಜ್ಯದಾಗ ನಡಿಬಾರ್ದು. ಇದು ತಾರತಮ್ಯ ಭಾಳ ಐತಿ ಇಲ್ಲ. ಆಮೇಲೆ ಇದು ಎಲ್ಲ ಕಡೆ ಸ್ಟಾಪ್ ಆಗೈತಿ. ಈ ಊರಾಗ ಇದು ನಡೆಯಕತ್ತೈತಿ ಅಂದ್ರೆ ಇದನ್ನ ಸ್ಟಾಪ್ ಮಾಡ್ಬೇಕು. ಇಲ್ಲಿಗೆ ಒಂದು ತೆಗಿಯಂಗಿತ್ತಂದ್ರೆ ಪೂರಾ ಮಣ್ಣಿನ ಕದ ತಗೊಳ್ಳಿ, ಅಂಗಡಿನ ಕದ ತಗೊಳ್ಳಿ. ಇಲ್ಲಿ ಸ್ಟಾಪ್ ಮಾಡಂಗಿತ್ತಂದ್ರೆ ಮಣ್ಣಿನ ಕದ ಹಾಕ್ಲಿ, ಅಂಗಡಿನ ಕದ ಹಾಕ್ಲಿ, ಇದೆಲ್ಲ ಸ್ಟಾಪ್ ಆಗ್ಬೇಕು ಇಲ್ಲಿಗೆ.
ಇಲ್ಲ ಅಂತಂದ್ರೆ ಐತಿಲ್ಲ ಇದ್ರ ಮೇಲೆ ನಾವು ಭಾಳ ನಾವು ಎಸ್ ಸಿ ಅಷ್ಟರೊಳಗೆ ನಮ್ದು ಅಂಬೇಡ್ಕರ್ ಏನಿದೆ ರೂಲ್ಸ್ ರೆಗ್ಯುಲೇಷನ್ ಅದಾವಲ್ಲ ಇದ್ರ ಮೇಲೆ ನಾವು ಹೋರಾಟ ಮಾಡಕ್ತಾ ಇದ್ದೀವಿ. ಇದನ್ನ ಎಲ್ಲಿಗೆ ಸ್ಟಾಪ್ ಮಾಡ್ಬೇಕಂತ ಈ ಚಿನ್ನಾಪುರ ಎಸ್ ಟಿ ಗ್ರಾಮವಾಗ ಇಳಕಲ್ ತಾಲೂಕೊಳಗೆ ಕೇಳ್ಕೊಂಡು ಇದನ್ನೇನಿಲ್ಲ ನಾವು ಪೊಲೀಸರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ವಿ. ಪೊಲೀಸರು ಬಂದರೆ ಏನೂ ಇನ್ಫಾರ್ಮ್ ತೊಗೊಲಿಲ್ಲ, ಯಾವುದೇ ಥರ ಎನ್ಕ್ವೈರಿ ಮಾಡಲಿಲ್ಲ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಹೋಗ್ಯಾರ. ಆಮೇಲೆ ಏನೈತಿಲ್ಲ ಈಗ ನೆಕ್ಸ್ಟ್ ಈಗ ಏನು ಇಲ್ಲಿ ಪ್ರೊಡಕ್ಷನ್ ಕೊಡಬೇಕಿತ್ತು, ಪ್ರೊಡಕ್ಷನ್ ಏನು ಕೊಟ್ಟಿಲ್ಲ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಚಲೋ ಐತಿ. ಇನ್ನು ಮುಂದೆ ಏನೈತಿಲ್ಲ ಇಲ್ಲಿ ಭೀಮ್ ಆರ್ಮಿ ಆಯ್ತು ನಮ್ದು ಏನೇನು ಬಾಬು ಜಗಜೀವರಾಮ್ ಇದು ಏನು ನಮ್ಮ ಸಂಘ ಏನು ಸಮಿತಿಗಳದಾವಲ್ಲ ಇದರಿಂದ ಮತ್ತು ಈ ಗ್ರಾಮದೊಳಗೆ ಈಗ ಮಾಜಿ ಸೈನಿಕರು ಸತ್ತಾರಂದ್ರೆ ನಮಗೆ ಏನು ಇಲ್ಲಿ ಇದು ಇಲ್ಲ. ನಾಳೆ ಸಣ್ಣ ಕೂಸು ಸತ್ರೂ ಇಲ್ಲಿ ಏನು ನಮಗೆ ಇದು ಪ್ರೊಡಕ್ಷನ್ ಕೊಡೋಂಗಿಲ್ಲ ಅಂತಂದ್ರೆ ನಾವು ಇದು ಮಾಡ್ತೀವಿ. ಇದೇನೈತೆ ಮುಂದಿನ ದಿನಗಳಲ್ಲಿ ಇದೆ ನಾವೆಲ್ಲ ನಾವು ಭೀಮ್ ಆರ್ಮಿದವ್ರು ಅದ ಬಾಬು ಜಗಜೀವರಾಮ್ ನಮ್ಮದೆಲ್ಲ ಸಮಿತಿ ಏನು ಸಂಘ ಅದಾವಲ್ಲ ಇದನ್ನೆಲ್ಲ ನಾವು ಏನು ಹೋರಾಟ ಮಾಡೋದಕ್ಕೆ ಮಾಡ್ತೀವಿ. ಕೊಡಂಗಿದ್ರೆ ಕೊಡಲಿ. ಇಲ್ಲಿವರೆಗೆ ಆದರೆ ಇಲ್ಕಲ್ ಪಿ ಎಸ್ ಐ ಏನೂ ಇಲ್ಲ, ಯಾರು ಬಂದಿಲ್ಲ. ಇದೇ ಥರ ಹುಣಗುಂದ ತಾಲೂಕಲ್ಲಿ ಏನು ಅಂತಂದ್ರೆ ಪ್ರತಿ ಮಂತ್ಲಿ ಏನೈತಿಲ್ಲ ಹುಣಗುಂದ ತಾಲೂಕಿನಾಗ ಏನೈತಿಲ್ಲ ನಮ್ಮ ಹುಣಗುಂದ ತಾಲೂಕು ಪಿ ಎಸ್ ಐ ಏನೈತಿಲ್ಲ ಪ್ರತಿ ಮಂತ್ಲಿ SC ST ಯುವಕರಾಗಲಿ ಒಂದು ಜನಾಂಗದವರಾಗಲಿ ಏನೈತಿ ಪ್ರತಿ ತಿಂಗಳ ಏನು ಅದು ಏನೈತಿ ಹೆಚ್ಚು ಕಮ್ಮಿ ಏನಾಗ್ತಿಲ್ಲ ಪ್ರತಿ ವರ್ಷ ಪ್ರತಿ ತಿಂಗಳನ್ನ ಶಕ್ತಿಗೌಡ ನಮ್ಮ ಇಳಕಲ್ ತಾಲೂಕಿನಾಗ ಅದಾನಲ್ಲ ಅವ ಗ್ರಾಮೀಣ PSI ದಲಿತರ ಮ್ಯಾಗ ಹೊಡೆ ಕಷ್ಟ ಬರ್ತಾವ ಅವ್ನಿಗೆ. ದಲಿತರ ಮ್ಯಾಗ ಏನು ದೌರ್ಜನ್ಯ ಆದಾಗ ಅವ್ನ ಕಡೆ ಏನೋ PC ಇರಂಗಿಲ್ಲ ಅಂತ ಸ್ಟಾಪ್ ಇರಂಗಿಲ್ಲ ಅಂತ ಅವ್ನಿಗೆ. ಅವ್ನಿಗೆ ಏನಾಗ್ಬಿಟ್ಟೈತಿ ಪಸಕ್ ನಮ್ಮ ಊರಾಗ ಬಿಟ್ರೆ ಆಫ್ ಮಾಡ್ರೆ ಕೇಸ್ ಮಾಡ್ತಾರೆ ಮೊದಲೇ ಮಾತಾವ. ಅವ್ನು ಯಾಕೆ ಕಷ್ಟ ಅಂದ್ರೆ ನಮ್ಗೆ ಇನ್ನೂ ಗೊತ್ತಾಗೋಲ್ತ. ಅವ್ನು ದಲಿತ ವಿರೋಧಿ ಅವ್ನು ಸದಕಿ ಅವ PSI ಶಕ್ತಿಗೌಡ. ಅವ್ನ ವಿರುದ್ಧ ಏನೈತೆ ನಾಳೆ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ ಸ್ಟೇಷನ್ ಮುಂದೆ. ಇಲ್ಲಿ ಏನು ಆಗ ಕಾರಣ ಐತಲ್ಲ PSI ಶಕ್ತಿಗೌಡ. ಇಷ್ಟೊತ್ತನ ಆದ್ರೂ ಯಾರೂ ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, PSI ಬಂದಿಲ್ಲ. ಒಂದು ಪೆಟ್ರೋಲ್ ಗಾಡಿ ಬಂದಿತ್ತು ಯಾರ ಹೆಸರು ಪೇಪರ್ ಮೇಲೆ ಸೈನ್ ಏನು ಮಾಡ್ಕೊಂಡಿಲ್ಲ. ನಾವು ಏನೈತಿಲ್ಲ ಮುಂದಿನ ದಿನದೊಳಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ, ನಡೆಸ್ತೀವಿ. ನಮ್ದು ಏನು ನಡ್ಸೋದೈತಲ್ಲ ನಡ್ತೀವಿ. ಇದೇ ತಾಲೂಕಿನಾಗ ಆಯ್ತು ಬೇರೆ ತಾಲೂಕಿನಾಗ ಆಯ್ತು. ನಾವೇನು ಈ ತಾಲೂಕಿನಾಗಿರಲ್ಲ ಬೇರೆ ತಾಲೂಕಿನಾಗಾದ್ರೆ ನಾವು ಈ ತಾಲೂಕಿನಾಗ ಬಂದು ನಡೆಸ್ತೀವಿ, ಬೇರೆ ತಾಲೂಕಿನಾಗಾದ್ರೆ ನಡೆಸ್ತೀವಿ, ಬೇರೆ ಜಿಲ್ಲಾದಾಗಾದ್ರೆ ನಡೆಸ್ತೀವಿ. ಸ್ವಲ್ಪ ನಾವು ಹಾಕ್ತೀವಿ ಆಮೇಲೆ ಪೂಜೆ ಮಾಡ್ರಿ. ನಾವು ಹಾಕ್ತೀವಿ ಆಮೇಲೆ ಪೂಜೆ ಮಾಡ್ರಿ. ಒಂದು 5 ನಿಮಿಷ ರೀ. ಮಾಡಿ सामने से धीरे चल. सुनकर भाई सर यार ಮುಂದೆ ನೀವು ನಾ ಎಲ್ಲ ಚುಕ್ ಕೊಡ್ತೀನಿ. रीत परेड सामने से धीरे चल. थम ओके करते बस और ನಿಮ್ಮ को ಬರ್ತಾ ಬರ್ರಿ ಮುಂದೆ ನಿಮ್ಮ ಹೋರಿ ನಿಮ್ಮ पिनल का रीत परेड सामने से धीरे चल. हम तोरी नी तोरी ನೀವು ಕೈ ತೋರವ ಹಿಡ್ಕರಿ ಹೊರಗಡೆ ಇದನ್ನ ಅನಿಲ ಹಾ ಅಲ್ಲ ಬಾರಿ ಬಾರಿ ಎಲ್ಲ ನಮ್ಮ ಟೀಮ್ ಲೈನ್ ಆಗಿದೆ.
सामने से चल हम ಈ ಫ್ಲಾಗ್ ಒಟ್ಟು ಯಾವುದು ಹೆಲ್ಪ್ ಮಾಡೋದು ಒಳ್ಳೆ ಜೀವನ ಇರಬೇಕು. ನೆಕ್ಸ್ಟ್ ಈ ಫ್ಲಾಗ್ 15th ಆಗಸ್ಟ್ ಜನವರಿ 26ಗೆ ನಿಮ್ಮ ಮನೆ ಮೇಲೆ ಹಾರಿಸ್ಬೇಕು. ಯಾಕಂದರೆ ನಿಮ್ಮ ಮನೆಯವರ ಎದೆ ಮೇಲೆ ಹಾಕಿದ ಫ್ಲಾಗ್ ಇದು. ನಿಮ್ಮ ಮನೆಯವ್ರ ಹುಷಾರಂತ ತಿಳ್ಕೊಂಡು ಪ್ರತಿ ವರ್ಷವೂ 15th ಆಗಸ್ಟ್ಗೆ 26 ಜನವರಿಗೆ ಫ್ಲಾಗ್ ಮನೆ ಮೇಲೆ ಹಾರಿಸ್ಬೇಕು. ಒಳ್ಳೆ ಜಾಗದಲ್ಲಿ ಇಡಬೇಕು. ಏನೇ ಪೆನ್ಷನ್ ಸಂಬಂಧಿತ ಏನು ಪ್ರಾಬ್ಲಮ್ ಇದ್ರೆ ಇಳಕಲ್ ಸಂಘ ಇದೆ, ಆ ಸಂಘದ ಭೇಟಿ ಹಾಕಿಸಿಂದ ನಿಮ್ಮ ಡೆತ್ ಸರ್ಟಿಫಿಕೇಟ್ ಬಂದ ನಂತರ ಹೋಗಿ ಪೆನ್ಷನ್ ಕ್ಲಿಯರೆನ್ಸ್ ಮಾಡಿ. ಹಾಂ, ನೆಕ್ಸ್ಟ್ ಕಾರ್ಯ ಮಾಡ್ತೀವಿ. ಇಲ್ಲಿ ನಮ್ಮ ಮಂದಿ ಯಾರು ತಿಳ್ಕೊಂಡ್ರಪ್ಪ ಅಂದ್ರೆ ಅಂಗಡಿ ತೆಗಿಯಲ್ಲ ಅಂತ ಮಾದಿಗೆ ಸಮಾಜದವ್ರು ಯಾರ ಅಂಗಡಿ ತೆಗಿಯಲ್ಲ ಅಂತ ಏನ ರೊಕ್ಕ ಮುಟ್ಟಿದ್ರೆ ರೊಕ್ಕ ಮುಡ್ಚಟಕ್ಕ ವಿರುದ್ಧ ನೀವು ಏನು ಬರ್ಬೇಕು ಅಂತೀರಿ? ಸರ್ ಮೇಲ್ವರ್ಗ ಜನಗಳು ಇರ್ತಾರೆ, ಅಲ್ಲಿ ದಲಿತ ಇರಬಾರ್ದ ಸರ್? ಸುತ್ತಮುತ್ತ ಆರ್ಮಿಯಲ್ಲಿ ಏನ್ ಬಾರ್ಡರ್ ಒಳಗ ದೇಶ ನಿನ್ನೆ ಆಗೈತೆ ಒಂದು ಊರಾಗ ಅಂಗಡಿ ಎಲ್ಲ ಬಂದ್ ಆಗ್ಬೇಕು. ಇಲ್ಕಲ್ರಿ ಇಲ್ಲ ಯಾರು ತಿರ್ಕೊಂಡ್ರೆ ಅಂಗಡಿ ಚಲೋ ಆಗ್ಲಿಲ್ಲಪ್ಪ ಅಂತಂದ್ರ ಇಲ್ಲಿ ಉಗ್ರವಾದ ಪ್ರತಿಭಟನೆ ಅಂತಂದ್ರ ಅದಕ್ಕೆ ನೇರ ಹೊಣೆ ನೀವು ಇಲ್ಲ ಅಂತ ನೋಡ ಸ್ಟೇಷನ್ದಾಗ್ರಿ ಯಾರಿಲ್ಲ ಅಂತ ಎಲ್ಲರೂ ಬಾಳ್ಗುಂಡಿ ಒಳಗ ಅದಾರ. ಯಾರಿಲ್ಲ ಅಂತ ಅಲ್ಲೇ ಯಾರಿಲ್ಲ ಅಂತ ಈಗ ನಮ್ಮವ್ರ ದಲಿತರಿಗೆ ಏನಾದ್ರು ಯಾರಿಲ್ಲ. ಅವ್ರ ಏನ್ ಹೊಡೆ ಬಿಡ ಇದ್ರೆ ಬಂದ್ಬಿಡ್ತಾರೆ ಇಮಿಡಿಯೇಟ್ಲಿ ಇಲ್ಲೇ. ಏನ್ರಿ ಏನ್ ದಲಿತರಲ್ಲ ಮತ್ತೆ ಆಗಿಲ್ಲ.